ಪಾಪ ನಿನ್ನ ಹೆಂಡತಿಗೆ ನನ್ನ ಮಾತಿಂದ ಬೇಜಾರಾಗಿದೆ ಅನ್ಸುತ್ತೆ. ಹಾಗೇನಿಲ್ಲ. ಮತ್ತೆ ನಿನ್ನ ಗಂಡನ ಹೋಗ್ಲಿ ನಿನ್ನನ್ನು ಹೊಗಳ್ದೇ ಇದ್ರೆ ಬೇಜಾರಾಗಲ್ವಾ? ನೋಡ್ ಕಾವೇರಿ, ನೀನು ಅಷ್ಟೇ ನೋಡಕ್ಕೆ ಹೀರೋಯಿನ್ ಥರ ಇದೆಯಾ. ರಾಮ್ ನಿನ್ನ ಮದ್ವೆ ಆಗಿ CEO ಮಾಡಿದ್ನೋ ಅಥವಾ CEO ಮಾಡಕ್ ಮದ್ವೆ ಆದ್ನೋ ಕನ್ಫ್ಯೂಸ್ ಆಗ್ತಿದೆ. ಅಷ್ಟು ಚೆನ್ನಾಗಿದೆಯಾ ಗೊತ್ತಾ ನೀನು. ಅಲ್ಲ, ಇಷ್ಟು ಚೆನ್ನಾಗಿರೋ ನೀನ್ ಹಿಂದೆ ಲವ್ ಮಾಡಕ್ಕೆ 100 ಜನ ಹಿಂದೆ ಬಿದ್ದಿರ್ಬೇಕಲ್ಲ. ಒನ್ ಡಜನ್ ಸಂಬಂಧ ಆದರೂ ಓಕೆ ಆಗಿ ಮದುವೆ ಆಗಕ್ಕೆ ಬಂದಿರಬೇಕಲ್ವಾ? ಇಲ್ಲ. ಪ್ರೀತು, That's interesting. Then either you're lying or you must be really ambitious. Or ನಿನ್ನ ಹಿಂದೆ ಯಾರು ಸುತ್ತಿದ್ರು ಅಂತ ನೀನು ನೋಡೇ ಇಲ್ಲ ಅನ್ಸುತ್ತೆ. ಬಟ್ ಯು ಗಾಟ್ ಅ ಕ್ಯಾಚ್ ಹಿಯರ್. ರಾಜನ್ ಹಿಡಿದು ರಾಣಿ ಆಗಿದ್ ಕತೆ. ಜಸ್ಟ್ ಐಮ್ ಜೋಕಿಂಗ್. ಸರಿ, ಯು ಕ್ಯಾರಿ ಆನ್. ಇಲ್ಲೇ ನಿಂತು ನಿಮ್ಮನ್ನು ಬೋರ್ ಮಾಡಿಸಲ್ಲ ನಾನು. ಓಕೆ, ಪ್ಲೀಸ್ ಎಂಜಾಯ್ ದ ಪಾರ್ಟಿ. ಯಾ. ಕಾವೇರಿ, ಅವಳು ಸ್ವಲ್ಪ ಹಾಗೆ ಜರ್ನಲಿಸ್ಟ್ ಅಲ್ವಾ, ಪ್ರತಿ ಮಾತು ಪ್ರಶ್ನೆ ಕೇಳ್ದ ಹಾಗೆ ಇರುತ್ತೆ. ಗೊತ್ತಾಯ್ತು ಸರ್, ನೋ ಪ್ರಾಬ್ಲಮ್. ಅನಾಥ ಮಗುವಾದೆ ನಾನು, ಅಣ್ಣನೂ ತಮ್ಮನೂ ಇಲ್ಲ. ಭಿಕಾರಿ ದೊರೆಯಾದೆ ನಾನು, ಸತ್ತರೆ ಒದಿಸೋರಿಲ್ಲ. ಹೇ, ಹಲೋ ಬ್ರದರ್, ಒಂದ್ ನಿಮಿಷ. ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಇಲ್ಲ ಸರ್. ವೆರಿ ಗುಡ್ ಬಾಯ್. ಯಾರನ್ನೂ ಲವ್ ಮಾಡಬೇಡ. ಈ ಪ್ರೀತಿ, ಪ್ರೇಮ, ಕಾದಲ್, ಇಷ್ಕ್ ಎಲ್ಲ ಬರೀ ಸುಳ್ಳು. ಈಗ ಸತಿ, ಸೀತೆ ಅಂತ ಹುಡುಗಿರು ಯಾರೂ ಸಿಗಲ್ಲ. ಬರೀ ಸ್ವಾರ್ಥಿಗಳು, ಸ್ಯಾಡಿಸ್ಟ್ಗಳು. ಈ ಹುಡುಗಿರು ಅಟ್ ಎ ಟೈಮ್ 100 ಜನ ಹುಡುಗರ ಜೊತೆ ಚಾಟಿಂಗ್ ಮಾಡ್ತಾರೆ. ಆದ್ರೆ ಹುಡುಗರು ಇಷ್ಟ ಆಗೋ ಒಂದೇ ಹುಡುಗಿ ಜೊತೆ ನಿಂತು ಬಿಡ್ತಾರೆ. ಅವಳೇ ನನ್ನ ಹೆಂಡತಿ, ಅವಳೇ ನನ್ನ ಪ್ರಪಂಚ ಅಂತ ಅಲ್ಲಿಂದ ಕನಸು ಕಾಣಕ್ ಶುರು ಮಾಡ್ತಾರೆ. ಆದ್ರೆ ಹುಡುಗಿರು 100 ಜನ ಹುಡುಗರ್ನು ತಮ್ಮಿಂದೆ ಸುತ್ತಿಸ್ಕೊಂಡು ಅಳ್ದು ತೂಗಿ ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡಿ ಜೇಬ್ ಫುಲ್ ಖಾಲಿ ಮಾಡಿ ಅವ್ರ ಭವಿಷ್ಯನೂ ಹಾಳು ಮಾಡಿ 100 ಜನನ್ನು ರಿಜೆಕ್ಟ್ ಮಾಡಿ 101ನೇವನ್ನ ಮದುವೆ ಆಗ್ತಾರೆ. ಅವನು ಎಂಥವನಾಗಿರ್ತಾನೆ ಅಂದ್ರೆ ಆ ಹುಡುಗಿಗೆ ಅಪ್ಪನೋ ತಾತನ ಎಜೋ ಆಗಿರುತ್ತೆ. ಅಂಥವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಹೆಂಡತಿ ಆಗ್ತಾರೆ. ಯಂಗ್ ಹುಡುಗರು, 6 ಪ್ಯಾಕ್ ಇರೋಂಥ ಹುಡುಗರು ಬೇಕಾಗಿಲ್ಲ. ದುಡ್ಡು, ಅಧಿಕಾರ, ಆಸ್ತಿ, ಅಂತಸ್ತಿರೋ ಏಜ್ಡ್ ಪರ್ಸನ್, ತಾತನಂತವ್ರಾದ್ರೂ ಪರವಾಗಿಲ್ಲ. ಇವ್ರಿಗೆ ಬೇಕಾಗಿರೋದು ಅದೇ. ಈ ಸೆಲೆಕ್ಷನ್ ಅಲ್ಲಿ ಬಲಿಯಾಗೋಂಥವ್ರು ನನ್ನಂತ ನಿನ್ನಂತ 100 ಜನ. ಅದಕ್ಕೆ ಹಂಸಲೇಖ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ, ಹುಡುಗಿರಂದ್ರೆ ಡೇಂಜರ್ ಅಪ್ಪೋ, ಹುಷಾರಾಗಿರಪ್ಪೋ.
ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಬೆಪ್ಪರಾಗ್ತಿರಪ್ಪೋ. ಏನು ಹ್ಯಾಪಿ ಆಗಿರ್ಬೇಕಾಗಿರೋ ಪಾರ್ಟಿಯಲ್ಲಿ ಸ್ಯಾಡ್ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಎಲ್ಲಿ ಹ್ಯಾಪಿನೆಸ್ಸು? ಒಂದು ಹುಡುಗಿ ನನ್ನ ಲೈಫಲ್ಲಿ ಬಂದು ನನ್ನ ಹ್ಯಾಪಿನೆಸ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೊಟ್ಟೋದ್ಲು. ದುರಂತ ಏನು ಗೊತ್ತಾ, ಇಲ್ಲಿ ತನಕ ಆ ಲವ್ವಲ್ಲಿ ನಾನು ಪಾಸಾ ಫೇಲ್ ಅಂತಾನೆ ಗೊತ್ತಿಲ್ಲ. ಕರೆಕ್ಟ್ ರಿಸಲ್ಟ್ ಬರೋಕ್ಕೂ ಮುಂಚೆ ನಮ್ಮ ಅಪ್ಪನೇ ಮದುವೆ ಆಗ್ಬಿಟ್ಲು. ನಿಮ್ಮ ತಂದೆ ಮದುವೆ ಆಗಿರೋ ಹುಡುಗಿ ನೀವು ಪ್ರೀತಿಸಿದ ಹುಡುಗಿನಾ? ಹೇಯ್, ನೋ 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 ನೋ, ಐ ಮೀನ್ ಅಪ್ಪನಂತವನ್ನ ಮದುವೆ ಆದ್ಲು ಅಂತ ಹೇಳಕ್ ಹೋದೆ. ಓ ಹೌದಾ? ಥ್ಯಾಂಕ್ ಯು. ವೆಲ್ಕಮ್ ಸರ್. ಕಾವೇರಿ, ಹಾಂ, ಪ್ರೀತು ನೋಡಿ ಫೀಲ್ ಆಗ್ತಿದ್ಯಾ? ಈ ಮದುವೆನ ಅವನಿಗೆ ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಹೀಗೆ ಕುಡಿತಿದ್ದಾನೆ. ಸ್ವಲ್ಪ ದಿನ ಸರಿ ಹೋಗ್ತಾನೆ. ಬಾ, ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು.